ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅವರು ಬರೆದಿರುವಂತಹ ಬುದ್ಧ ಚರಿತ್ರೆ ಅನ್ನುವಂಥ ಪುಸ್ತಕದಲ್ಲಿ ಇರುವಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ. ಈ ಪುಸ್ತಕಕ್ಕೆ ಮೂಲ ಸ್ಫೂರ್ತಿ ಯಾವುದು ಅಂತಂದರೆ ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರೋದು. ಆ ಪುಸ್ತಕದಲ್ಲಿರುವಂತಹ ಕೆಲವು ಭಾಗಗಳನ್ನು ತೆಗೆದುಕೊಂಡು ಇವರು ಈ ಪುಸ್ತಕವನ್ನು ತುಂಬ ಚೆನ್ನಾಗಿ ರಚಿಸಿದ್ದಾರೆ. ಅದರಲ್ಲಿರುವಂಥ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸಿದ್ಧಾರ್ಥ ಹೇಗೆ ಬುದ್ಧನಾಗ್ತಾನೆ ಅನ್ನುವಂಥ ಒಂದು ಘಟನೆಯನ್ನು ನಿಮಗೆ ಹೇಳ್ತೀನಿ. ಸಿದ್ಧಾರ್ಥ ತನ್ನ 20ನೇ ವಯಸ್ಸಿನಲ್ಲಿ ಏನು ಮಾಡ್ತಾನೆ ಅಂದರೆ, ಒಂದು ಸಂಸ್ಥಾಗಾರ ಅಂಥೇಳಿ ಒಂದು ಸಂಘ ಇರುತ್ತೆ. ಆ ಸಂಘದಲ್ಲಿ ಇವನು ಸದಸ್ಯನಾಗಿರ್ತಾನೆ. 8 ವರ್ಷಗಳ ಆದ ನಂತರ ಏನಾಗುತ್ತೆ ಅಂದರೆ, ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಆ ಘಟನೆ ಸಿದ್ಧಾರ್ಥನ ವೈಯಕ್ತಿಕ ಬದುಕಿನಲ್ಲಿ ಹಲವು ಸಂಕಷ್ಟಗಳಿಗೆ ಮತ್ತು ಬಿಕ್ಕಟ್ಟಿಗೆ ಕಾರಣವಾಗುತ್ತೆ. ಈ ಶಾಕ್ಯ ಸಂಘ ಇರುತ್ತಲ್ವ, ಶಾಕ್ಯ ರಾಜ್ಯದ ಪಕ್ಕದಲ್ಲೇ ಇನ್ನೊಂದು ಕೊಲ್ಲಿ ಅಂತ ಹೇಳಿ ಒಂದು ರಾಜ್ಯ ಇರುತ್ತೆ. ಶಾಕ್ಯ ಮತ್ತು ಕೊಲ್ಲಿ ರಾಜ್ಯಗಳ ನಡುವೆ ರೋಹಿಣಿ ಅನ್ನುವಂಥ ನದಿ ಹರಿತಾ ಇರುತ್ತೆ. ಈ ರೋಹಿಣಿ ನದಿ ಎರಡೂ ರಾಜ್ಯಗಳನ್ನು ಬೇರ್ಪಡಿಸಿರುತ್ತೆ ಮತ್ತು ಆ ನದಿಯ ನೀರನ್ನು ಎರಡೂ ರಾಜ್ಯದವರು ಸಮನಾಗಿ ಹಂಚಿಕೊಂಡು ಬೇಸಾಯವನ್ನು ಮಾಡ್ತಾ ಇರ್ತಾರೆ. ಆದರೆ ಬೇಸಿಗೆ ಕಾಲ ಬಂದಾಗ ಆ ನದಿಯ ನೀರನ್ನು ಮೊದಲು ಯಾರು ಬಳಕೆ ಮಾಡಬೇಕು ಮತ್ತು ಎಷ್ಟು ಬಳಕೆ ಮಾಡಬೇಕು ಅನ್ನೋದಕ್ಕೆ ಏನಾಗುತ್ತೆ, ಪ್ರತಿ ಸಾರಿನೂ ವಿವಾದ ಆಗ್ತಾನೆ ಇರುತ್ತೆ. ಒಂದು ಬಾರಿ ಈ ಕೊಲ್ಲಿ ಸೇವಕರ ನಡುವೆ ಮತ್ತು ಶಾಕ್ಯ ಸಂಘದ ಸೇವಕರ ನಡುವೆ ಗಲಾಟೆಯಾಗಿ ಸಂಘರ್ಷಣೆ ಆಗುತ್ತೆ. ಹಾಗಾಗಿ ಶಾಕ್ಯ ಸಂಘದ ಸೇನಾಪತಿ ಕೊಲ್ಲಿ ರಾಜ್ಯದ ಮೇಲೆ ಯುದ್ಧವನ್ನು ಸಾರಬೇಕು ಅಂಥೇಳಿ ಒಂದು ಸಭೆಯನ್ನು ಕರೀತಾನೆ. ಆ ಸಭೆಯನ್ನು ಕರೆದಾಗ ಸಿದ್ಧಾರ್ಥ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾನೆ. ಅಂದರೆ ಸಿದ್ಧಾರ್ಥ ಗೌತಮನು ತನ್ನ ಆಸನದಿಂದ ಎದ್ದು ನಿಂತು, ನಾನು ಈ ಪ್ರಸ್ತಾಪವನ್ನು ಒಪ್ಪುವುದಿಲ್ಲ ಅಂತ ಹೇಳ್ತಾನೆ. ಯುದ್ಧವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಮತ್ತು ನಾವು ಯುದ್ಧ ಮಾಡುವುದರಿಂದ ನಮ್ಮ ಉದ್ದೇಶ ಈಡೇರುವುದಿಲ್ಲ ಅಂಥೇಳಿ ಸಿದ್ಧಾರ್ಥ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾನೆ. ಮತ್ತು ಸಿದ್ಧಾರ್ಥ ಒಂದು ಸಲಹೆಯನ್ನು ಕೊಡ್ತಾನೆ. ನಾವು ಶಾಕ್ಯ ಸಂಘದವರು 2 ಜನ ಸದಸ್ಯರನ್ನು ಆಯ್ಕೆ ಮಾಡೋಣ ಮತ್ತು ಕೊಲ್ಲಿ ಸಂಘದವರು ಕೂಡ 2 ಜನ ಸದಸ್ಯರನ್ನು ಆಯ್ಕೆ ಮಾಡಲಿ. ಈ 4 ಜನ ಸೇರಿಕೊಂಡು ಒಬ್ಬ ಸದಸ್ಯನನ್ನು ಆಯ್ಕೆ ಮಾಡಿಕೊಂಡು ಈ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಲಿ ಅಂಥೇಳಿ ಬುದ್ಧ ಸಲಹೆಯನ್ನು ಕೊಡ್ತಾನೆ. ಆ ಬುದ್ಧನ ಮಾತಿನ ಪ್ರಕಾರ ಸಭೆಯಲ್ಲಿ ಅವನ ಮಾತಿಗೆ ಅನುಮೋದನೆ ಕೂಡ ಸಿಗುತ್ತೆ. ಆದರೆ ಸೇನಾಪತಿ ಈ ಪ್ರಸ್ತಾಪವನ್ನು ವಿರೋಧಿಸ್ತಾನೆ. ಸೇನಾಪತಿ ಈ ಪ್ರಸ್ತಾಪವನ್ನು ವಿರೋಧಿಸಿದ ನಂತರ ಸಿದ್ಧಾರ್ಥ ಒಂದು ಮಾತನ್ನು ಹೇಳ್ತಾನೆ, ದ್ವೇಷವನ್ನು ನಾವು ಪ್ರೀತಿಯಿಂದ ಮಾತ್ರ ಗೆಲ್ಬೋದು ಅಂಥೇಳಿ ಒಂದು ಮಾತನ್ನು. ಮರುದಿನ ಸೇನಾಪತಿ ಮತ್ತೆ ಈ ಯುದ್ಧದ ಯೋಜನೆ ಬಗ್ಗೆ ವಿವರಿಸೋಕ್ಕೆ ಸಭೆಯನ್ನು ಕರೀತಾನೆ. ಅದಕ್ಕೆ ಮತ್ತೆ ಸಿದ್ಧಾರ್ಥ ವಿರೋಧವನ್ನು ಮಾಡ್ತಾನೆ. ನಾನು ನಿಮ್ಮ ಸೈನ್ಯವನ್ನು ಸೇರೋದಿಲ್ಲ ಮತ್ತು ಯುದ್ಧದಲ್ಲೂ ಕೂಡ ಭಾಗಿಯಾಗುವುದಿಲ್ಲ ಅಂತ ಹೇಳಿದಾಗ ಸೇನಾಪತಿ ಕೋಪ ಬರುತ್ತೆ. ನೀನು ಯುದ್ಧದಲ್ಲಿ ಭಾಗಿಯಾಗಲಿಲ್ಲ ಅಂತಂದರೆ ನಾವು ನಿನ್ನನ್ನು ಗಡೀಪಾರು ಮಾಡ್ಬೋದು, ಇಲ್ಲ ಅಂತಂದರೆ ಮರಣದಂಡನೆ ಕೊಡ್ಬೋದು, ಇಲ್ಲಾಂದರೆ ನಿಮ್ಮ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕ್ಬೋದು ಅಂಥೇಳಿ ಹೇಳ್ತಾನೆ. ಆವಾಗ ಸಿದ್ಧಾರ್ಥ ಯೋಚನೆಯನ್ನು ಮಾಡಿ, ಸಾಮಾಜಿಕ ಬಹಿಷ್ಕಾರ ಹಾಕಿದರೆ ನಮ್ಮ ಕುಟುಂಬಕ್ಕೆ ನೋವಾಗುತ್ತೆ ಅಂಥೇಳಿ ಗಡೀಪಾರು ಆಗ್ತೀನಿ ಅನ್ನುವಂಥ ನಿರ್ಣಯವನ್ನು ಸಿದ್ಧಾರ್ಥ ಸ್ವೀಕರಿಸ್ತಾನೆ. ಮತ್ತೆ ಸೇನಾಪತಿ ಹೇಳ್ತಾನೆ, ನೀನು ಸ್ವ ಇಚ್ಛೆಯಿಂದ ಗಡೀಪಾರು ಅಥವಾ ಮರಣದಂಡನೆಗೆ ಒಳಗಾದರೆ ಕೋಸಲ ದೇಶದ ರಾಜ ಸಂಘದ ಮೇಲೆ ಸೂಕ್ತ ಕ್ರಮ ಕೈಗೊಳ್ತಾನೆ ಅಂತ ಹೇಳಿದಾಗ ಸಿದ್ಧಾರ್ಥ ಹೇಳ್ತಾನೆ, ಇಲ್ಲ, ನಿಮಗೆ ಯಾವುದೇ ಥರ ಸಮಸ್ಯೆ ಆಗೋದು, ನಾನು ಪರಿವಾರ್ಚಕ ವ್ರತವನ್ನು ಸ್ವೀಕರಿಸಿ ಗಡೀಪಾರು ಆಗ್ತೀನಿ ಅಂಥೇಳಿ ಸೇನಾಪತಿಗೆ ಹೇಳ್ತಾನೆ. ಹಾಗೆ ಸಿದ್ಧಾರ್ಥ ಮುಂದೆ ಗಡೀಪಾರಾಗಿ ಪರಿವಾರ್ಚಕ ವ್ರತವನ್ನು ಸ್ವೀಕರಿಸಿ ಬುದ್ಧನಾಗ್ತಾನೆ. ಇನ್ನೂ ಸಂಕ್ಷಿಪ್ತವಾಗಿ ನಿಮಗೆ ಇದರ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಈ ಪುಸ್ತಕವನ್ನು ಕೊಂಡುಕೊಂಡು ಓದಬೇಕಾಗಿ ವಿನಂತಿ. ಧನ್ಯವಾದ. ಥ್ಯಾಂಕ್ ಯು.